ನಮ್ಮಲ್ಲಿ ಈಗ ಆಲ್ರೆಡಿ ಕೋಲ್ ಎನರ್ಜಿ ಇದೆ, ಹೈಡ್ರೋ ಎನರ್ಜಿ ಇದೆ ಮತ್ತು ವಿಂಡ್ ಎನರ್ಜಿ ಇದೆ ಮತ್ತು ಈ ಥರದ್ದೆಲ್ಲ ಇರಬೇಕಾದ್ರೆ ನ್ಯೂಕ್ಲಿಯರ್ ಎನರ್ಜಿ ಯಾಕೆ ಬೇಕು? ಸೊ ಮೊದಲು ಈಗ ಬಾಂಬ್ ತಯಾರಾಯ್ತಲ್ಲ 40ರ ದಶಕದಲ್ಲಿ, ಅದ್ರ ಜೊತೆಗೇ ಈ ಬಾಂಬ್ನಲ್ಲಿ ಏನು ಎನರ್ಜಿ ರಿಲೀಸ್ ಆಗುತ್ತೆ ಅದು ಸ್ಫೋಟ. ಅದನ್ನು ನಾವು ಕಂಟ್ರೋಲ್ ಮಾಡಿ ಅದರಿಂದ ಸ್ಟೀಮ್ ತಯಾರು ಮಾಡಿ ಆ ಸ್ಟೀಮ್ನಿಂದ ನಾವು ಜನರೇಟರ್ ಪವರ್ ಜನರೇಷನ್. ಇಫ್ ಯು ಹ್ಯಾವ್ 1000 megawatt nuclear reactor here and you have 1000 megawatt coal burning plant here, this is producing so many times more radiation than that so-called nuclear reactor. So ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಕೋಲ್ ಬರ್ನ್ ಮಾಡಿದರೆ ಕಾರ್ಬನ್ ಡೈಆಕ್ಸೈಡು ಇದೆ, ರೇಡಿಯೇಷನ್ ಇರುತ್ತೆ. ಯಾಕೆ ಈಗ ನಾವು BJP ಸರ್ಕಾರ ಬಂದ ಮೇಲೆ ಈಗ ನಮ್ಮ ಟಾರ್ಗೆಟ್ನ ತುಂಬ ದೊಡ್ಡದಾಗಿ ನಾವು ಅದು ಜಾಸ್ತಿ ಮಾಡ್ಬೇಕಂತ ಹೊರಟಿದ್ದೀವಲ್ಲ, 1,00,000 ಮೆಗಾವಾಟ್ ಮಾಡಬೇಕು ಅಂಥೇಳಿ by 47. ಏನು ಅದ್ರ ಹಿಂದೆ ಏನು ಕಾರಣ ಇದೆ ಅನ್ಸುತ್ತೆ ನಿಮಗೆ? ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಸಾವಿರಾರು ಹಳ್ಳಿಗಳು, ನೂರಾರು ಹಳ್ಳಿಗಳು ಅವತ್ತನ್ನು ಮುಳುಗಿಸ್ಬೇಕಾಗತ್ತೆ, ಅವ್ರಿಗೆಲ್ಲ ರಿಪ್ಲೇಸ್ ಮಾಡಬೇಕಾಗತ್ತೆ, ಅವ್ರದ್ದೆಲ್ಲ ಜೀವನನೇ ಧ್ವಂಸ ಆಗೋಗುತ್ತೆ. ಸ್ನೇಹಿತರೆ, ನಮ್ಮ ಜೊತೆಗೆ ಶಿವಾನಂದ ಕಣ್ವಿ ಅವರಿದ್ದಾರೆ. ಥಿಯರಾಟಿಕಲ್ ಫಿಸಿಸಿಸ್ಟು ಹೌದು, IIT ಕಾನ್ಪುರ್ನ ಅಲುಮ್ನೈ ಹೌದು, TCS ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಂಥವ್ರು, ಬಿಸ್ನೆಸ್ ಜರ್ನಲಿಸ್ಟ್, ಬಿಸ್ನೆಸ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದಂಥವ್ರು, ಮತ್ತು ನಮ್ಮ ನೆಚ್ಚಿನ ಚಂಬೆಳಕಿನ ಕವಿ ಚನ್ವೀರ್ ಕಣ್ವಿಯವರ ಅವರ ಪುತ್ರ ಕೂಡ. ನೀವು ಎಷ್ಟನೇ ಮಗ ಸರ್ ಅವ್ರಿಗೆ? ಜ್ಯೇಷ್ಠ ಪುತ್ರ, ದೊಡ್ಡ ಜ್ಯೇಷ್ಠ ಪುತ್ರ. ಇವರು ಆದಮೇಲೆ ಇನ್ನೊಬ್ಬ ನಮ್ಮ ಕ್ರಿಕೆಟ್ ಕಮೆಂಟೇಟರ್ ನಮ್ಮ ಚಂದ್ರಮೌಳಿ ಕಣ್ವಿ ಇದ್ದಾರೆ, ನಂಬರ್ 2. ಆಮೇಲೆ ನಮ್ಮ ತಂಗಿ ಇದ್ದಾರೆ ಡಾಕ್ಟರ್ ರಂಜನಾ ಗೋಧಿ ಅಂತ. ಆಮೇಲೆ 4th and 5th ಅಗೇನ್ ಆರ್ ಬ್ರದರ್ಸ್, ಪ್ರಿಯದರ್ಶಿ ಕಣ್ವಿ, ಕರುಣಪ್ರಸಾದ್ ಕಣ್ವಿ. ಓಕೆ, ಅವರೆಲ್ಲಿ ಇರ್ತಾರೆ? ಪ್ರಿಯದರ್ಶಿ ಧಾರವಾಡದಲ್ಲಿದ್ದಾರೆ, ಹಿ ಹ್ಯಾಸ್ ಹಿಸ್ ಓನ್ ಇಂಡಸ್ಟ್ರಿ, ಇಂಜಿನಿಯರಿಂಗ್ ಇಂಡಸ್ಟ್ರಿ, ಆ್ಯಂಡ್ ಕರುಣಪ್ರಸಾದ್ ಈಸ್ ಇನ್ ಬೆಂಗಳೂರು. ಅವ್ರೇನು ಮಾಡ್ತಾರೆ? He spent a lot of more than 2 decades in IT industry, almost 3 decades. Now he's environmental consultant and all that, and water harvesting and all sorts of ಎಲ್ಲ ಅಚೀವ್ಮೆಂಟ್ ಮಾಡಿ sustainable development. ಎಲ್ಲ ಅಚೀವರ್ಸ್ ಇದ್ದೀರಾ ನಿಮ್ಮ ಮನೆ ತಂದೆ ಥರ. ಸೊ ಬಟ್ ಏನಂದ್ರೆ ಒಂದು ವಿಶೇಷ, ಯಾರು ಕೂಡ ಕವನ ಬರೆಯಕ್ಕೆ ಹೋಗ್ಲಿಲ್ಲಲ್ಲ, ಎಲ್ಲ ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡಿದ್ರಿ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಏನಂತಂದರೆ, ಅಂದರೆ ಕವಿಗಳನ್ನ ನಾವು ಆ ಥರ ಟ್ರೈನ್ ಮಾಡೋಕ್ಕಾಗಲ್ಲ. ಕವಿತ್ವ ಅನ್ನೋದು ಒಳಗಡೆ ಬರಬೇಕಾಗುತ್ತೆ. ಕರೆಕ್ಟಾ ಸರ್? ಇಫ್ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ಬಟ್ ನಮ್ಮ ಕರುಣಪ್ರಸಾದ ಇಸ್ ಹೋಪ್ಫುಲ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಸನ್ ಮೈಟ್ ಬಿಕಮ್ ಅ ಪೋಯೆಟ್ ಅಂತ. ಅದಕ್ಕೆ ಅವನ ಹೆಸರು ಕವೀಶ ಅಂತ ಇಟ್ಟಿದ್ದಾನೆ. ಇಸ್ ಜಸ್ಟ್ ಫ್ಯೂ ಮಂತ್ಸ್ ಓಲ್ಡ್. ಸೊ ನಾವು ನ್ಯೂಕ್ಲಿಯರ್ ಪವರ್ ಬಗ್ಗೆ ಮಾತಾಡ್ತಾ ಇದ್ವಿ, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ. ನಮ್ಮಲ್ಲಿ ಈಗ ಆಲ್ರೆಡಿ ಕೋಲ್ ಎನರ್ಜಿ ಇದೆ, ಹೈಡ್ರೋ ಎನರ್ಜಿ ಇದೆ ಮತ್ತು ವಿಂಡ್ ಎನರ್ಜಿ ಇದೆ ಮತ್ತು ಈ ಥರದ್ದೆಲ್ಲ ಇರಬೇಕಾದ್ರೆ ನ್ಯೂಕ್ಲಿಯರ್ ಎನರ್ಜಿ ಯಾಕೆ ಬೇಕು ಅನ್ನೋದು ನಮಗೆ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಆಮೇಲೆ ನಾವು ಕಳೆದ 60 ವರ್ಷಗಳ ಒಂದು ಇತಿಹಾಸವನ್ನು ನೋಡಿದರೆ 8,000 ಮೆಗಾವಾಟ್ಗಳಷ್ಟು ನ್ಯೂಕ್ಲಿಯರ್ ಪವರ್ನ ನಾವು ಈವರೆಗೆ ಮಾಡ್ತಾ ಇದ್ದೀವಿ. ಆದರೆ ಈಗ ಕೇಂದ್ರ ಸರ್ಕಾರ ತುಂಬ ದೊಡ್ಡ ಆ್ಯಂಬಿಷಸ್ ಪ್ಲ್ಯಾನ್ ಹಾಕ್ಕೊಂಡಿದೆ. 2047 ಒಳಗಡೆ 1,00,000 ಮೆಗಾವಾಟ್ನಷ್ಟು ನ್ಯೂಕ್ಲಿಯರ್ ಪವರ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಅದರ ಒಂದು ಉದ್ದೇಶ. ಯಾಕೆ ಇದು ಅನ್ನೋದು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಒಂದು ನ್ಯೂಕ್ಲಿಯರ್ ಪವರ್ ಬೇಕಾ ನಮಗೆ? ಯಾಕೆ ಬೇಕು? ಯಾಕೆಂದರೆ ಇದರಲ್ಲಿ ಇಷ್ಟೊಂದೆಲ್ಲ ಇದರ ಒಂದು ಹಾರ್ಮ್ಸು ಅಥವಾ ವಿಕಿರಣ ಅದೆಲ್ಲ ಇದೆ, ಮತ್ತು ಇದೇನಾದರೂ ಆಕಸ್ಮಿಕವಾಗಿ ಸ್ಫೋಟಗೊಂಡು ಕೂಡ ದೊಡ್ಡ ಮಟ್ಟದ ಹಾನಿ ಆಗುತ್ತೆ. ಹೀಗಿರಬೇಕಾದ್ರೆ ಈ ಎಲ್ಲ ಪವರ್ಗಳು ಬೇರೆ ಬೇರೆ ಇದ್ದಾಗೂ ಕೂಡ ಇದು ಯಾಕೆ ಬೇಕು ಅನ್ನೋದು ಒಂದು. ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಯಾಕೆ ಇಷ್ಟು ದೊಡ್ಡ ಗೋಲನ್ನು ಹಾಕ್ಕೊಂಡಿದೆ ಅನ್ನೋದು ಎರಡನೇ ಪ್ರಶ್ನೆ. ಸೊ ಮೊದಲು ಈಗ ಬಾಂಬ್ ತಯಾರಾಯ್ತಲ್ಲ 40ರ ದಶಕದಲ್ಲಿ, ಅದ್ರ ಜೊತೆಗೇ ಈ ಬಾಂಬ್ನಲ್ಲಿ ಏನು ಎನರ್ಜಿ ರಿಲೀಸ್ ಆಗುತ್ತೆ ಅದು ಸ್ಫೋಟ. ಅದನ್ನು ನಾವು ಕಂಟ್ರೋಲ್ ಮಾಡಿ ಅದರಿಂದ ಸ್ಟೀಮ್ ತಯಾರು ಮಾಡಿ ಆ ಸ್ಟೀಮ್ನಿಂದ ನಾವು ಜನರೇಟರ್ ಪವರ್ ಜನರೇಷನ್. ಯಾಕಂದರೆ ಕೋಲ್ ಬರ್ನ್ ಮಾಡಿ ಸ್ಟೀಮ್ ತಯಾರು ಮಾಡ್ತೀವಿ. ಹೈಡ್ರೋದಲ್ಲಿ ಆ ನೀರಿನ ರಭಸದಿಂದ ಇದು ಜನರೇಟರ್ ತಿರುಗುತ್ತೆ. ಸೊ ಇನ್ ಎ ಸೆನ್ಸ್ ಈ ಕೋಲ್ ಬದಲು ನಾವು ಯುರೇನಿಯಂ ಏನು ಯೂಸ್ ಮಾಡಿಕೊಂಡು ಯುರೇನಿಯಂ ಬರ್ನ್ ಮಾಡಿ ಅಂತ ಒಂದು ರೀತಿಯಿಂದ ಹೀಟ್ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡಿ ಆ ಹೀಟ್ನಿಂದ ಸ್ಟೀಮ್ ಜನ್ರೇಟ್ ಮಾಡಿ ನಾವು ಪವರ್ ಮಾಡ್ಬೋದು ಅಂಥೇಳಿ ಅದು ಅಮೇರಿಕಾದಲ್ಲಿ ಫಸ್ಟ್ ಟೈಮ್ ತೋರಿಸಿದರು.
ಅದಕ್ಕೆ ಇನ್ ಶಿಕಾಗೋ ಯೂನಿವರ್ಸಿಟಿ ದೇ ಫಸ್ಟ್ ಡೆಮಾನ್ಸ್ಟ್ರೇಟೆಡ್ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂದರೆ Bomb ಎಕ್ಸ್ಪ್ಲೋಷನ್. ಸೊ ಆವಾಗಿನಿಂದ ಅದಾದಮೇಲೆ 50ರ ದಶಕದಲ್ಲಿ ಇದ್ರ ಬಗ್ಗೆ ಹೆಚ್ಚಿಗೆ ಇದಾಯಿತು. ವೈ ಡೋಂಟ್ ವಿ ಯೂಸ್ ಇಟ್ ಅಂತ. ಸೊ ಇನ್ಫ್ಯಾಕ್ಟ್ ಲಾರ್ಜೆಸ್ಟ್ ನಂಬರ್ ಆಫ್ ರಿಯಾಕ್ಟರ್ಸ್ ಟುಡೇ ಆರ್ ಇನ್ ಅಮೆರಿಕಾ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂದರೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಓಕೆ. ಮೋರ್ ದೆನ್ 100 reactors are in America. ನಮ್ಮ ದೇಶದಲ್ಲಿ And China has about 50 and building another 50 very fast. Now, and on top of it, ಬರೀ ನಂಬರ್ ಆಫ್ ರಿಯಾಕ್ಟರ್ಸ್ ಅಷ್ಟೇ ಅಲ್ಲ, ಅದರಿಂದ ಎಷ್ಟು ಎನರ್ಜಿ ಮಾಡಬೇಕು, ಅವು ಪವರ್ಫುಲ್ ರಿಯಾಕ್ಟರ್ಸು. ಅಂದರೆ 1000 ಮೆಗಾವಾಟು, ಇದು ಒಂದು ರಿಯಾಕ್ಟರಿಂದ 1000 ಮೆಗಾವಾಟ್ ಬರುತ್ತೆ. ಓಕೆ, ಅಂಥದ್ದು. ನಾವು ಶುರು ಮಾಡಿದ್ದು ಸಣ್ಣ ಪ್ರಮಾಣದಲ್ಲಿ 220 ಮೆಗಾವಾಟ್ಸ್ನಿಂದ. ಈ ಕೈಗಾದಲ್ಲಿ ಶುರು ಮಾಡಿದ್ದು ಮೊದಲು ಕಾರವಾರದ ಹತ್ರ ಕೈಗಾ ಇದೆಯಲ್ಲ, ಜೋಗ ಜಲಪಾತದ ಹತ್ರನೇ ಇದೆ, ಅಲ್ಲಿ ನಮ್ಮದು 4 ರಿಯಾಕ್ಟರ್ ಇದೆ. 220 ಅಂದರೆ 880 ಮೆಗಾವಾಟ್ಸ್ ವರ್ ಪ್ರೊಡ್ಯೂಸಿಂಗ್ ಇನ್ ಕಾರವಾರ. ಓಕೆ. ಇವನ್ ಅದರ ಡಬಲ್ ನಾವು ರಾಯಚೂರಿನಲ್ಲಿ ಕೋಲ್ ಯೂಸ್ ಮಾಡಿ ತಯಾರು ಮಾಡ್ತಿದ್ವಿ, 1720 ಮೆಗಾವಾಟ್ಸ್. ಓಕೆ. ಆದರೆ ಈಗ ನೋಡಿ, ಕೈಗಾದಲ್ಲಿ ದಿನಕ್ಕೆ 1/2 ಟನ್ ಯುರೇನಿಯಂ ಬರ್ನ್ ಮಾಡಿ 880 ಮೆಗಾವಾಟ್ಸ್ ತಯಾರು ಮಾಡ್ತಿದ್ದೀವಿ. ರಾಯಚೂರಿನಲ್ಲಿ 25,000 tons ಆಫ್ ಕೋಲ್ ಈಸ್ ಬೀಂಗ್ ಬರ್nt ಎವ್ರಿ ಡೇ ಟು ಪ್ರೊಡ್ಯೂಸ್ 1700, ಡಬಲ್ ದಟ್ ಪವರ್. 25,000 tons of coal is being burnt there in Raichur. Half a ton of uranium is being burnt in Kaiga, and without any carbon emission. No carbon is coming out of Kaiga. ನೀವು ಎಷ್ಟೇ ಹೊಸ ತಂತ್ರಜ್ಞಾನ, ಆ್ಯಂಟಿ ಪೊಲ್ಯೂಷನ್, ನೀವು ಕಾರ್ಬನ್ ಸ್ಕ್ರಬ್ಬಿಂಗ್ ಅಂತಾರೆ, ಅವನ್ನೆಲ್ಲ ಯೂಸ್ ಮಾಡಿದ್ರು ದೇರ್ ವಿಲ್ ಬಿ ರಿಲೀಸ್ ಆಫ್ ಆಲ್ ಕೈಂಡ್ಸ್ ಆಫ್ ಗ್ಯಾಸಸ್. ಯಾಕಂದರೆ ಕೋಲ್ ಬರ್ನ್ ಮಾಡಿದಾಗ ಬರೀ ಕಾರ್ಬನ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ಸ್ ಅಷ್ಟೇ ಅಲ್ಲ, ಅದರಲ್ಲಿ ಏನಾದರೂ ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟರ್ ಇದ್ದರೆ ನೈಟ್ರೋಜನ್ ಆಕ್ಸೈಡ್ಸ್ ಆಗುತ್ತೆ, ಸಲ್ಫರ್ ಇದ್ದರೆ ಸಲ್ಫರ್ ಆಕ್ಸೈಡ್ಸ್ ಆಗುತ್ತೆ. ಅವು ಮೇಲ್ಗಡೆ ಹೋಗಿ ಬಿಕಮ್ ಆ್ಯಸಿಡ್ಸ್. ಸೊ ಆ್ಯಸಿಡ್ ರೇನ್ ಅಂತ ಬರುತ್ತೆ. ಓಕೆ, ಆ ಆ್ಯಸಿಡ್ ರೇನ್ ಬಂದರೆ ನಿಮ್ಮದು ಗಿಡ, ಬೆಳೆ ಎಲ್ಲ ನುಕ್ಸಾನಾಗುತ್ತೆ. ಬಿಕಾಸ್ ಆ್ಯಸಿಡ್ ಅದು, ಇವನ್ ದೋ ಇಟ್ ಇಸ್ ಡೈಲ್ಯೂಟ್ ಆ್ಯಸಿಡ್, ನೀವು ಎಲ್ಲ ನಿಮ್ಮ ಆಲ್ ಯುವರ್ ಲೀವ್ಸ್ ವಿಲ್ ಆಲ್ ಗೆಟ್ ಆಸ್ ಇಫ್ ಸಮ್ ಪೆಸ್ಟ್ ಹ್ಯಾಸ್ ಅಟ್ಯಾಕ್ ದೆಮ್. ಸೊ ಯುವರ್ ಗ್ರೀನರಿ ವಿಲ್ ಗೆಟ್ ಡಿಸ್ಟ್ರಾಯ್ಡ್, ಯುವರ್ ಕ್ರಾಪ್ಸ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್, ಯುವರ್ ಫ್ರೂಟ್ಸ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಫ್ರಮ್ ಬರ್ನಿಂಗ್ ಕೋಲ್. Because coal, those gases, sulfur oxides and nitric oxides are going up, they become nitric acids and sulfuric acids and fall along with the rain. ಸೊ ಆಸಿಡಿಕ್ ರೇನ್, ಆಮ್ಲ ಮಳೆ. Absolutely. ಸೊ ಅಂದರೆ ನಾವು ಯಾವುದು ಸೇಫ್ ಅಂದ್ಕೊಂಡಿದ್ದೀವಲ್ವಾ, ಅದರಿಂದ ಆಗುವಂಥ ಅನಾಹುತಗಳನ್ನ ನಾವು ಗಮನಿಸಬೇಕು. ಓಕೆ. ಆಮೇಲೆ ಇನ್ನೊಂದಿದೆ, ಇದನ್ನು ಒಂದು ಸೈಂಟಿಫಿಕ್ ಜರ್ನಲಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ರು. ಕೋಲ್ ಎಲ್ಲಿರುತ್ತೋ ಅಲ್ಲಿ ಯುರೇನಿಯಮು ಇರುತ್ತೆ, ಆ್ಯಂಡ್ ಸಮ್ ಅದರ್ ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ಆರ್ ಆಲ್ಸೋ ದೇರ್. ಇನ್ಫ್ಯಾಕ್ಟ್ ಮೊದಲು ಮೇರಿ ಕ್ಯೂರಿ ಅವರೆಲ್ಲ ಕಂಡುಹಿಡಿದು ಕೋಲ್ ಮೈನ್ಸ್ನಲ್ಲಿಂದನೇ ಅವರು ರೇಡಿಯಮ್ ಅದನ್ನೆಲ್ಲ ಕಂಡುಹಿಡಿದು ರೇಡಿಯಾಕ್ಟಿವಿಟಿ ಸ್ಟಡಿ ಮಾಡಿದರು. ಓಕೆ, ಇದು ಸುಮಾರು 1890 ಸುಮಾರಿಗೆ. ಅದು ಒಂದು ದೊಡ್ಡ ಹೊಸ ಫಿಸಿಕ್ಸ್ ಆಯಿತು. ಆದರೆ ಆದ್ದರಿಂದ ನೀವು ಕೋಲ್ ಬರ್ನ್ ಮಾಡಿದಾಗ ಅದ್ರ ಜೊತೆ ಕೆಲವು ರೇಡಿಯಾಕ್ಟಿವ್ ಎಲಿಮೆಂಟ್ಸು ಇರುತ್ತೆ. ಸೊ ಇಟ್ ಹ್ಯಾಸ್ ಬಿನ್ ಕ್ಯಾಲ್ಕುಲೇಟೆಡ್ that if you have a 1000 megawatt nuclear reactor here and you have a 1000 megawatt coal burning plant here, under about half of Raichur plant, this is producing so many times more radiation than that so-called nuclear reactor, where only nuclear reaction is taking place. Because in that ash of that coal and what is being released, there is radioactivity. ಸೊ ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಕೋಲ್ ಬರ್ನ್ ಮಾಡಿದರೆ ಕಾರ್ಬನ್ ಡೈಆಕ್ಸೈಡು ಇದೆ, ರೇಡಿಯೇಷನು ಇರುತ್ತೆ ಅದ್ರ ಜೊತೆಗೆ. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದು ಮೊದಲು
ಪೊಲ್ಯೂಷನ್ ಅಂತಿದ್ರು, ಪೊಲ್ಯೂಷನ್ ಕಡಿಮೆ ಮಾಡೋಕ್ಕಾಗ್ಬೋದಾ, ಹಾಗೆ ಹೀಗೆ ನ್ಯೂಕ್ಲಿಯರ್ ಬಹುಶಃ ಅದರಿಂದ ನಮಗೆ ಸ್ವಲ್ಪ ಸಾವಧಾನವಾಗಿರಬೇಕು, ಅದು ಏನಾದರೂ ಆಕ್ಸಿಡೆಂಟ್ ಆದರೆ ಹೇಗೆ ಮಾಡೋದು ಅಂತಿದ್ರು, ಕಾಸ್ಟ್ಲಿ ಅಂತಿದ್ರು. ಮತ್ತು 5-6 ವರ್ಷದಲ್ಲಿ ನಾವು ಥರ್ಮಲ್ ಪ್ಲಾಂಟ್ ಹಾಕ್ಬೋದು, ನ್ಯೂಕ್ಲಿಯರ್ ಪ್ಲಾಂಟ್ ಹಾಕೋಕ್ಕೆ 10 ವರ್ಷ 12 ವರ್ಷ ಹಿಡಿಬೋದು ಅಂತ ಆದ್ದರಿಂದ ಅಷ್ಟು ದುಡ್ಡು ಸಾವಿರಾರು ಕೋಟಿ ಅದರದ್ದು ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತಲ್ಲ. ಸೊ ಬಟ್ ಅಫ್ಕೋರ್ಸ್ ಒನ್ಸ್ ಯು ಡೂ ಇಟ್ ದೆನ್ ಇಟ್ ವಿಲ್ ರನ್ ಫಾರ್ 30-40 years. ಆ್ಯಂಡ್ ರೀಸೆಂಟ್ಲಿ ಆಫ್ಟರ್ ರನ್ನಿಂಗ್ reactor in Tarapur, the first reactor in Tarapur, incidentally much before Japan and China, India had the nuclear reactor producing power in Tarapur, just very close to Mumbai. Okay, 1969 it started operating. Okay. It was the first reactor in the entire Asia, nuclear reactor. Okay, so 50 years ಆದಮೇಲೆ ಬಂದ್ ಮಾಡಲೇಬೇಕು ಅದನ್ನು, ಬಿಕಾಸ್ ದೆರ್ ಈಸ್ ಇಂಟರ್ನಲ್ ಕರೋಷನ್, ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಇಟ್ಸ್ ನಾಟ್ ಸೇಫ್ ಟು ಆಪರೇಟ್ ಇಟ್ ಅಂದ್ಕೊಳ್ಳಿ. ದೇ ನಾರ್ಮಲಿ ಏನು ಮಾಡ್ತಾರೆ, ಕ್ಲೋಸ್ ಮಾಡಿ ಸಿಮೆಂಟ್ ಹಾಕಿ ತುಂಬಿಡ್ತಾರೆ, ತಿಳ್ಕೊರಿ. ಓಕೆ, ಸೊ ದ್ಯಾಟ್ ಈವನ್ ವಾಟ್ ಎವರ್ ಎಲಿಮೆಂಟ್ಸ್ ಆರ್ ದೇರ್, ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಟ್ ಔಟ್, ಲೆಟ್ಸ್ ಬೆರಿ ಇಟ್ ಅಂತ. ಆ್ಯಂಡ್ ಬೆರಿ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಕೇರ್, ಬಿಕಾಸ್ ಕೆಳಗಡೆ ನಿಮ್ಮದು ಅಂತರ್ಜಲ ಇರುತ್ತೆ, ಅಲ್ಲ ಲೀಕ್ ಆಗಬಾರ್ದು. ಸೊ ಯು ಕ್ಯಾಂಟ್ ಇವನ್ ಜಸ್ಟ್ ಬೆರಿ ಇಟ್. ಸೊ ಆಲ್ ಸಾರ್ಟ್ಸ್ ಆಫ್ ಕ್ಲೋಸಿಂಗ್ ಡೌನ್ ಎ ರಿಯಾಕ್ಟರ್ ಇಟ್ ಸೆಲ್ಫ್ ಇಸ್ ಅ ಹೋಲ್ ಪ್ರಾಸೆಸ್. ಓಕೆ, ಶಟಿಂಗ್ ಡೌನ್ ಎ ರಿಯಾಕ್ಟರ್. ಅದಕ್ಕೆ ಇವ್ರೇನು ಮಾಡಿದರು, ಈಗ ಲಾಸ್ಟ್ 6 years ದೇ ಹ್ಯಾವ್ ಅದರದ್ದು ಹೃದಯ, ಮೆದುಳು, ಕರುಳು ಎಲ್ಲ ತೆಗೆದು ಹೊಸದು ಹಾಕಿ ಅದಕ್ಕೆ ಮತ್ತೆ ಜೀವ ತುಂಬಿದ್ದಾರೆ. ಯಾವುದಕ್ಕೆ? ಈ ತಾರಾಪುರದ್ದು 50-year-old ರಿಯಾಕ್ಟರ್ಸ್ಗೆ. ಸೊ 50 years ದೇ ಗೇವ್ ಯು ಚೀಪ್ ಪವರ್, ದೇ ಗೇವ್ ಯು ಆಲ್ ದ ಪವರ್ ಅಗೇನ್. ಆ್ಯಂಡ್ ನೌ ದೇ ಇನ್ ಲಾಸ್ಟ್ 6 years ಅದಕ್ಕೆ ಒಂದು ಏನಂತಾರೆ ಪುನರುಜ್ಜೀವನ ಆಗಿ ಅಟ್ಲೀಸ್ಟ್ ಅನದರ್ 10 years ಇಟ್ ವಿಲ್ ಗಿವ್ ಪವರ್ ವಿದೌಟ್ ಬಿಲ್ಡಿಂಗ್ ಎವ್ರಿಥಿಂಗ್ ಅಗೇನ್. ಇಂಟರ್ನಲ್ ಇದನ್ನು ಆರ್ಗನ್ಸ್ನೆಲ್ಲ ತೆಗೆದು ಅದ್ರದ್ದೆಲ್ಲ ಸರ್ಕ್ಯೂಟ್ರಿ ಚೇಂಜ್ ಮಾಡಿ, ಯಾಕಂದರೆ ಇವನ್ ಸೇಫ್ಟಿ ಸಿಸ್ಟಮ್ಸ್ ಎಲ್ಲ 60ರ ದಶಕದ್ದು ಅವು. ನಾವು ದೇ ಹ್ಯಾವ್ ಪುಟ್ ದ ಲೇಟೆಸ್ಟ್ ಸೇಫ್ಟಿ ಡಿವೈಸಸ್ ಸೊ ದ್ಯಾಟ್ ಎನಿ ಕೈಂಡ್ ಫೇಲ್ ಸೇಫ್ ಸಿಸ್ಟಮ್ಸ್ ಅಂತಾರೆ, ಅವೆಲ್ಲ ಅವಾಗ ಇದ್ದಿಲ್ಲ. ಫೇಲ್ ಸೇಫ್ ಅಂದರೆ ಯಾವನೇ ಆಪ್ರೇಟ್ರು ಇಲ್ಲಿ ಇದು ರೆಡ್ ಲೈಟ್ ಬರ್ತಾ ಇದೆ, ಇದನ್ನು ನಾವು ಇದನ್ನು ಮಾಡಬೇಕು, ಲೆಟ್ಸ್ ಶಟ್ ದಿಸ್ ಡೌನ್, ಲೆಟ್ಸ್ ಟೇಕ್ ದಿಸ್ ಪ್ರಿಕಾಷನ್, ಹಾಗೆ ಈಗ ಮಾಡೋದೇ ಬೇಕಾಗಿಲ್ಲ. ಆನ್ ಇಟ್ಸ್ ಓನ್ ಇಟ್ ವಿಲ್ ಶಟ್ ಡೌನ್ ವಿದೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್. ಆ ಥರ ಸಿಸ್ಟಮ್ಸ್ ಎಲ್ಲ ತಯಾರಾಗಿದೆ in the last 10-15 years. But Tarapur and all these old reactors had the old systems. So ಈಗ ಹೊಸದು ಜೀವನ ಹಾಕಿದಾಗ ಅದರ ಸೇಫ್ಟಿನೂ ಹೆಚ್ಚಿಗೆ ಆಗಿದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ಪವರ್. ಈಗ ಫುಕುಶಿಮಾದಲ್ಲಿ ಆಯ್ತಲ್ಲ, ಚೆರ್ನೋಬಿಲ್ನಲ್ಲಿ ಆಕ್ಸಿಡೆಂಟ್ ಆಯಿತು, ಸಾವಿರಾರು ಜನರು ಅದರಿಂದ ಎಫೆಕ್ಟ್ ಆಯಿತು. ಫುಕುಶಿಮಾ ಜಪಾನ್ನಲ್ಲಿ ಆದಾಗ ಅದು ಇನ್ನೂ that also affected a lot of people, and for many years they shut down all the reactors, and that radiation leaked into the sea of Japan, and it affected the fish and all that. So even the fish you could not eat. The fish caught in Sea of Japan could not be eaten because they are all contaminated. So antadittalla, so adu they both Chernobyl and Fukushima had very old safety systems, outdated safety systems. Okay, so now India has upgraded all the reactors, even though some of them were built in 80s and all that, to the latest ones. And the new ones anyway have the latest control systems and safety systems. So this is very, very important thing, that not only you are taking care of climate change, carbon emission illa, okay, and you are getting 24 hours supply. ಈಗ ನಾವು ಸೋಲಾರ್ ಇಸ್ ವೆರಿ ಗುಡ್, ಬಟ್ ಇಟ್ ಗಿವ್ಸ್ ಯು ಓನ್ಲಿ 5 hours, ಈವನ್ ಇನ್ ಸಮ್ಮರ್. ಓಕೆ, ಆನ್ ಆ್ಯಾವ್ರೇಜ್ ಅಬೌಟ್ 5 hours a day you will get it. ಉಳಿದ 19 ಗಂಟೆ ಏನು ಮಾಡ್ತೀರಿ? ಯು ಹ್ಯಾವ್ ಟು ರನ್ 24/7 ನಿಮ್ಮ ಇಂಡಸ್ಟ್ರಿ, ನಿಮ್ಮ ಮನೆಗೇನೆ. ಆ್ಯಕ್ಚುಲಿ ನೀವು ಪವರ್ ಡಿಮಾಂಡ್ ನೋಡಿದರೆ, ಪವರ್ ಡಿಮಾಂಡ್ ಈಸ್ ಮ್ಯಾಕ್ಸಿಮಮ್ ಅರೌಂಡ್ 7 to 8 PM in Indian grid. ಆವಾಗ ಇದಿಲ್ಲ, solar. There is no solar. And wind may be there, may not be there. Wind doesn't ask anybody's permission. It doesn't follow anybody's rules. So ಅದಕ್ಕೆ you need 24/7 supply ಅಂದರೆ there are only 3 sources. Thermal power stations,
that thermal power station can use coal or ಗ್ಯಾಸ್ ಫೈರ್ಡ್ನೂ ಇರುತ್ತೆ. ಈ LNG ಅಂತಾರಲ್ಲ, LNG ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ತೊಗೊಂಡ್ಬಂದು ಕಂಟೈನರ್ಸ್ನಲ್ಲಿ ತೊಗೊಂಡ್ಬಂದು, ಮೊದಲು ನಮಗೆ ಕತಾರ್ನಿಂದ ಹೆಚ್ಚಿಗೆ ಬರ್ತಿತ್ತು, ಈಗ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಯುದ್ಧ ಶುರು ಆದಮೇಲೆ ಅದು ಬಂದಾಯಿತು. ಸೊ ಬೇರೆ ಬೇರೆ ಕಡೆಯಿಂದ LNG ಬರ್ತಾಯಿದೆ. ಅದೇ LNGನ ಗ್ಯಾಸ್ ಮಾಡಿ ನಿಮಗೆ ಪೆಟ್ರೋಲ್ ನಿಮ್ಮ ಕಾರ್ನಲ್ಲಿ ಹಾಕೋದಕ್ಕೆ CNG ಅಂತ ಕೊಡ್ತಾರೆ, ಮತ್ತು ಅದನ್ನೇ ಬರ್ನ್ ಮಾಡಿ ಪವರ್ನು ತಯಾರು ಮಾಡ್ತಾರೆ. ಸೊ ಯು ಕ್ಯಾನ್ ಬರ್ನ್ ದ್ಯಾಟ್ ಗ್ಯಾಸ್. ಸೊ ಥರ್ಮಲ್ನಲ್ಲಿ ಕೋಲ್ನು ಯೂಸ್ ಮಾಡ್ಬೋದು, ಗ್ಯಾಸ್ನು ಯೂಸ್ ಮಾಡ್ಬೋದು. ಬೋತ್ ಆರ್ ಕಾಲ್ಡ್ ಥರ್ಮಲ್. ದೆನ್ ದೆರ್ ಇಸ್ ಹೈಡ್ರೋ. ನಮ್ಮ ಲಿಂಗನಮಕ್ಕಿ ಡ್ಯಾಮ್ ಇತ್ತು, ಶಿವನ ಸಮುದ್ರ ಡ್ಯಾಮ್ ಇದೆ, ಲಿಂಗನಮಕ್ಕಿ ಡ್ಯಾಮ್ ಇದೆ, ಇದೆಲ್ಲ. ಸೊ ದೀಸ್ ಆರ್ ಹೈಡ್ರೋ. ಓಕೆ, ದಿ ಕ್ಯಾನ್ ಗಿವ್ ಯು 24/7. ಅಫ್ಕೋರ್ಸ್ ಅದರಲ್ಲಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರು ಬೇಕು, ನೀರು ಕಲಸಾದರೆ ಮತ್ತೆ ಅಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ. ಬಟ್ ಕೋಲ್ ಯು ಕ್ಯಾನ್ ಬರ್ನ್, ಗ್ಯಾಸ್ ಯು ಕ್ಯಾನ್ ಬರ್ನ್. ಬಟ್ ಸೇಮ್ ಥಿಂಗ್ ವಿತ್ ನ್ಯೂಕ್ಲಿಯರ್. 24/7 you will get power. Okay, and for years together you can run it even without maintenance. ಡೌನ್ ಟೈಮ್ ಏನು, ಎಲ್ಲ ಮಷಿನರಿಗೂ ಡೌನ್ ಟೈಮ್ ಬೇಕಲ್ಲ, ಅದಕ್ಕೆ ರಿಪೇರ್ ಮಾಡೋದು, ಇದನ್ನು ಏನಾದರೂ ಮೇಂಟೆನೆನ್ಸ್ ಮಾಡೋದು, ಓವರಾಲಿಂಗ್ ಮಾಡೋದು, ಅದೆಲ್ಲ ಡೌನ್ ಟೈಮ್ ಇರುತ್ತೆ. ಎಲ್ಲ ಪವರ್ ಸ್ಟೇಷನಲ್ಲೂ ಇರುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಅವರ್ಸ್ ಆರ್ ರನ್ನಿಂಗ್ ವೆರಿ ವೆಲ್ at very good capacity factor and with very little downtime. ಸೊ ಈ ಮೂರೇ ನಮಗೆ 24/7 ಪವರ್ ಕೊಡೋದು. ಬಾಕಿ ಸೋಲಾರ್ ಈಸ್ ಓನ್ಲಿ ವೆನ್ ದ ಸನ್ ಈಸ್ ದೇರ್. ಸೊ ಯು ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಯುವರ್ ಥರ್ಮಲ್ ಆ್ಯಂಡ್ ನ್ಯೂಕ್ಲಿಯರ್ ಆ್ಯಂಡ್ ಹೈಡ್ರೋ, ಕಟ್ ಇಟ್ ಡೌನ್ ಡ್ಯೂರಿಂಗ್ ದ ಡೇ. ಸೊ ಇದು ಸುಲಭ ಅಲ್ಲ. ಎಷ್ಟು ಕಟ್ ಮಾಡಬೇಕು, ಎಷ್ಟು ಮಾಡಬಾರ್ದು, ಹೇಗೆ ಮಾಡಬೇಕು, ಅದರಿಂದ ನಮ್ಮ ಮಷಿನರಿ ಡ್ಯಾಮೇಜ್ ಆಗುತ್ತೇನೋ. ಇಫ್ ಯು ಆರ್ ಪ್ರೊಡ್ಯೂಸಿಂಗ್ ಸ್ಟೀಮ್, ಬಾಯ್ಲರ್ ಆ್ಯಂಡ್ ಆಲ್ ದ್ಯಾಟ್. ಈಗ ಓಲ್ಡ್ ಇದು ಸ್ಟೀಮ್ ಇಂಜಿನ್ ರೈಲ್ನಲ್ಲಿ ಇತ್ತಲ್ಲ, ಓಕೆ, ಅದು ಸ್ಟೇಷನಿಂದ ಬಿಡೋಕ್ಕಿಂತ ಮೊದಲೇ ಫಾರ್ 1 hour he used to ಥ್ರೋ ಕೋಲ್ ಆ್ಯಂಡ್ ಹೀಟ್ ಇಟ್ ಆ್ಯಂಡ್ ಪ್ರೊಡ್ಯೂಸ್ ದ ಸ್ಟೀಮ್ ಆ್ಯಂಡ್ ವೆನ್ ಇಟ್ ಈಸ್ ರೆಡಿ ದೆನ್ ಕೂ ಅಂತಂದು ಹೋಗ್ತಿತ್ತು ಅದು. ಯು ಕಾಂಟ್ ಜಸ್ಟ್ ಟರ್ನ್ ಆಫ್ ಎ ಸ್ವಿಚ್, ಇಟ್ಸ್ ನಾಟ್ ಟರ್ನ್ ಇಟ್ ಆನ್ ಆ್ಯಂಡ್ ಆಫ್. ಇಟ್ಸ್ ನಾಟ್ ಎಲೆಕ್ಟ್ರಿಕ್ ಕಾರ್, ಓಕೆ, ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ಹೌ ಡು ಯು ಕಂಟ್ರೋಲ್, ಹೌ ಡು ಯು ಜಸ್ಟ್ ಶಟ್ ಡೌನ್ ಆರ್ ಕಟ್ ಡೌನ್ ದ ಪ್ರೊಡಕ್ಷನ್? Hydro you can do it, you can send less water down, but thermal it can damage, it can have other effects. Nuclear you can do it, you can control it, how much power you want to produce. But ಈ ಮೂರು ನೋಡಿದರೆ ದ ಹೈಡ್ರೋದಲ್ಲಿ ಪ್ರಾಬ್ಲಮ್ಸ್ ಏನಂದರೆ, ಇಟ್ ಇಸ್ ನೈಸ್, ವೆರಿ ನೈಸ್, ಆ್ಯಂಡ್ ಇಟ್ ಕ್ಯಾನ್ ರನ್ ಫಾರ್ ಮೆನಿ ಇಯರ್ಸ್. ಬಟ್ ಹಲವಾರು ಪ್ರಾಬ್ಲಮ್ಸ್ ಇದೆ. ಒಂದು, ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ನಲ್ಲಿ ನೀರಿನ ಜೊತೆ ಉಸುಕು ಬರುತ್ತೆ. ನೀವು ಇಫ್ ಯು ಆರ್ ನಾಟ್ ರೆಗ್ಯುಲರ್ಲಿ ಟೇಕಿಂಗ್ ಕೇರ್ ಆಫ್ ಉಸ್ಕು, ಹೂಳು ಅಂತಾರಲ್ಲ, ಆ ಹೂಳು ತೆಗಿಲಿಲ್ಲ ರೆಗ್ಯುಲರ್ಲಿ ಅಂತಂದರೆ ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ವಿಲ್ ಕೀಪ್ ಕಮಿಂಗ್ ಡೌನ್. ಲೆಸ್ ಆ್ಯಂಡ್ ಲೆಸ್ ವಾಟರ್ ವಿಲ್ ಬಿ ದೇರ್, ರೆಸ್ಟ್ ಆಫ್ ಇಟ್ ವಿಲ್ ಬಿ ಮಡ್. ಓಕೆ, ದ್ಯಾಟ್ ಈಸ್ ಒನ್. ಸೆಕೆಂಡ್ ಥಿಂಗ್ ಈಸ್ ದಟ್ ಮಡ್ ವಿಲ್ ಗೋ ಇನ್ ಟು ದ ಜನರೇಟರ್ ಆ್ಯಂಡ್ ಸ್ಪಾಯ್ಲ್ ದ ಪ್ರೊಪೆಲ್ಲರ್ ಆಲ್ಸೋ. ಸೊ ಯು ಟು ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ದಿಸ್ ಈಸ್ ಆಪರೇಟಿಂಗ್ ಪ್ರಾಬ್ಲಮ್ಸ್. ಫ್ರೀ ಆಗಿದೆ, ನೀರೇನು ಬರ್ತದೆ, ದೇವ್ರು ಕೊಡ್ತಾನೆ ಅಂತ ಫ್ರೀ ಆಗಿದೆ, ಏನು ಬರ್ನ್ ಮಾಡೋದಿಲ್ಲ, ಕೋಲು ಇಲ್ಲ, ಯುರೇನಿಯಮ್ ಇಲ್ಲ ಅಂತ ಅನ್ಬೋದು. ಬಟ್ ಈ ಥರದ ಆಪ್ರೇಟಿಂಗ್ ಇಶ್ಯೂಸ್ ಇದೆ. ಸೆಕೆಂಡ್ ಥಿಂಗ್ ಈಸ್, ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಸಾವಿರಾರು ಹಳ್ಳಿಗಳು, ನೂರಾರು ಹಳ್ಳಿಗಳು ಅವತ್ತನ್ನು ಮುಳುಗಿಸ್ಬೇಕಾಗತ್ತೆ, ಅವ್ರಿಗೆಲ್ಲ ರಿಪ್ಲೇಸ್ ಮಾಡಬೇಕಾಗತ್ತೆ, ಅವ್ರದ್ದೆಲ್ಲ ಜೀವನನೇ ಧ್ವಂಸ ಆಗೋಗುತ್ತೆ. ಈಗ ಕಾಸರವಳ್ಳಿಯವ್ರದ್ದು ದ್ವೀಪ ನೋಡಿರ್ಬೋದು ನೀವು. ಸೊ ಆಲ್ ಕೈಂಡ್ಸ್ ಆಫ್ ಇಶ್ಯೂಸ್ ಆರ್ ದೇರ್ ಆನ್ ದ ಇಶ್ಯೂ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮೇಕೆದಾಟು ಕೂಡ ಪ್ಲಾನ್ ಮಾಡ್ತಾ ಇದಾರಲ್ಲ, ರೈಟ್. ಸೊ ಇನ್ ಎನಿ ಡ್ಯಾಮ್ ಆಲ್ ದೀಸ್ ಇಶ್ಯೂಸ್ ಆರ್ ದೇರ್. ಆನ್ ಟಾಪ್ ಆಫ್ ಇಟ್ ನಾವು ಅಂತಿದ್ವಿ, ಸಹ್ಯಾದ್ರಿಯಲ್ಲಿ ಇಷ್ಟು ಕೆಪಾಸಿಟಿ ಇದೆ, ಹಿಮಾಲಯದಲ್ಲಿ ಇಷ್ಟು ಕೆಪಾಸಿಟಿ ಇದೆ, 80,000 megawatts, 100,000 megawatts ಅಂತಿದ್ವಿ ಮೊದಲು. ಬಟ್ ನಾವು ವಿ ಆರ್ ಫೈಂಡಿಂಗ್ ದಟ್ the ecology of these mountains and forests is getting destroyed if you build a hydro dam there. So there is lot of opposition in Himalayan regions, Uttarakhand khogri, Himachal khogri, except for unpopulated areas of Bhutan or Arunachal. Everywhere else there is actually people's opposition to this. And landslides agutte. Himalaya is a very young mountain. ನಮ್ಮ ಸಹ್ಯಾದ್ರಿ ಥರ ಇಲ್ಲ. ಸಹ್ಯಾದ್ರಿಲಿ ಬಂಡೆಗಳಿವೆ, ಅಲ್ಲಿ ಉಸುಕಿದೆ, ಓಕೆ, ಯಾವಾಗ ಕಡ್ಕೊಂಡು ಬೀಳ್ಬೋದು, ಅದಕ್ಕೆ ಲ್ಯಾಂಡ್ಸ್ಲೈಡ್ ಇಷ್ಟ ಆಗುತ್ತೆ ಅಲ್ಲಿ. ಸೊ ಅಂಥದ್ರಲ್ಲಿ ನೀವು ಡ್ಯಾಮ್ ಕಟ್ತೀವಿ, ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಸೊ ಆಲ್ ಕೈಂಡ್ಸ್ ಆಫ್ ಅದರ್ ಇಶ್ಯೂಸ್, ಇಕಲಾಜಿಕಲ್ ಇಶ್ಯೂಸ್ ಆರ್ ದೇರ್.
ಸೋಷಿಯಲ್ ಇಶ್ಯೂಸ್ ಆಫ್ ಸಬ್ಮರ್ಜೆನ್ಸ್ ಆಫ್ ವಿಲೇಜಸ್ ಆ್ಯಂಡ್ ಲ್ಯಾಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅದೆಲ್ಲ ಇದೆ. ಆ್ಯಂಡ್ ದೆನ್ ಆಪ್ರೇಟಿಂಗ್ ಇಶ್ಯೂಸ್ ಆರ್ ದೇರ್. ಸೊ ಜಲವಿದ್ಯುತ್ತು ಆ ರೀತಿಯಿಂದ ಒಳ್ಳೆಯದು ಒಂದು ರೀತಿಯಿಂದ, ಯಾಕಂದ್ರೆ ನೀವೇನು ಖರ್ಚು ಮಾಡಬೇಕಿಲ್ಲ ಅಂತ ತಿಳ್ಕೊಂಡಿದ್ರು. ಮಳೆ ಬರುತ್ತೆ ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳಿ, ಕಟ್ ಮಾಡಿ, ಮತ್ತು ಒಂದು ವರ್ಷದ ಮೇಲೆ ಮತ್ತೆ ಮಳೆ ಬರುತ್ತೆ ಅಂತ ಕಂಟಿನ್ಯೂಸ್ ಅಂತ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನೋಡಿದರೆ ನಮಗೆ ಎಲ್ಲನೂ ಬೇಕು. ಜಲವಿದ್ಯುತ್ತೂ ಬೇಕು, ಕೋಲು ಆರ್ ಸಮ್ ಥರ್ಮಲ್ ಪವರ್ನೂ ಬೇಕು. ಯಾಕಂದರೆ ಈಗ ಅದ್ರ ಜೊತೆಗೆ ನಮಗೆ ನ್ಯೂಕ್ಲಿಯರ್ ಪವರ್ ಕೂಡ. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಈಗ ಈಸ್ಟರ್ನ್ ಇಂಡಿಯಾದಲ್ಲಿ ಕೋಲ್ ಇದೆ. ಬಿಹಾರ್, ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ ಹ್ಯಾಸ್ ಲಾಟ್ ಆಫ್ ಕೋಲ್. ಅಲ್ಲಿ ಹೋಗಿ ನೀವು ನ್ಯೂಕ್ಲಿಯರ್ ಪವರ್ ಮಾಡೋದು ಬೇಕಾಗಿಲ್ಲ. ಅಲ್ಲೇ ಕೋಲ್ ಮೈನ್ ಇದೆ, ಅಲ್ಲೇ ನೀವು ಪವರ್ ಪ್ಲಾಂಟ್ ಹಾಕಿ. ಸೇಮ್ ವೇ ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ ಕೋಲ್ ಇಲ್ಲ. ನೀವು 2000 ಕಿಲೋಮೀಟರ್ ಕೋಲ್ ಅಲ್ಲಿಂದ ತೊಗೊಂಡು ಬರೋದಕ್ಕೆ ನಿಮ್ಮ ರೈಲ್ವೆ ಎಲ್ಲ ಜಾಮ್ ಆಗೋಗುತ್ತೆ ಜಸ್ಟ್ ಇನ್ ಕ್ಯಾರಿಂಗ್ ಕೋಲ್. ರಾಯಚೂರು ತನಕ ಕೋಲ್ ಎಲ್ಲಿಂದ ಬರಬೇಕು? ಮೇ ಬಿ ಸಿಂಗ್ರೌಲಿ ಅಲ್ಲಿಂದ, ಇಲ್ಲಿಂದ ಸಿಂಗರಣಿ ಕಡೆಯಿಂದ ಬರ್ತಿರ್ಬೋದು ಸ್ವಲ್ಪ. ಓಕೆ, ಸೊ coal movement will jam your system also, your railway system. Okay, so many economic issues you have to use when you plan these types of issues on a national scale. So in some areas which are far away from coal deposits, there you have to use nuclear. Okay, where coal is easily available, it is much cheaper, and of course you'll have to now worry about the climate change issues. That you cannot get out of. And where in the mountainous regions where it is okay, you can do this hydro. And rest of the places you can use your solar and wind wherever the wind is there, because wind nu ella kade illa. Kelu kade wind ಹೆಚ್ಚಿಗೆ ಇದೆ, ಕೆಲವು ಕಡೆ ವಿಂಡೇ ಇಲ್ಲ. ಅದಕ್ಕೆ ವಿಂಡ್ ಮ್ಯಾಪಿಂಗ್ ಮಾಡಿದ್ದಾರೆ, ಯಾವ ಪ್ರದೇಶದಲ್ಲಿ ಎಷ್ಟು ಆ್ಯಾವ್ರೇಜ್ ವಿಂಡ್ ಇದೆ, ವಿಂಡ್ ವೆಲಾಸಿಟಿ ಎಷ್ಟಿದೆ ಅಂತ. ಸೊ ಎಲ್ಲಿ ಹೆಚ್ಚಿಗೆ ಇರುತ್ತೆ ಅಲ್ಲಿ ವಿಂಡ್ ಫಾರ್ಮ್ಸ್ ಬರ್ತಾ ಇದೆ, ಎಲ್ಲ ಕಡೆ ಹಾಕಕ್ಕೆ ಬರೋಲ್ಲ. ಓಕೆ, ಸೋಲಾರ್ ಅಗೇನ್ ಇಟ್ ಆಕ್ಯುಪೈಸ್ ಲಾಟ್ ಆಫ್ ಲ್ಯಾಂಡ್. ಈಗ ಚಿತ್ರದುರ್ಗದಲ್ಲಿ ಹಾಕಿದ್ದಾರೆ. ಚಿತ್ರದುರ್ಗ ಈಸ್ ಅ ವೆರಿ ಆ್ಯರಿಡ್ ಡಿಸ್ಟ್ರಿಕ್ಟ್. ಓಕೆ, ಇನ್ಫ್ಯಾಕ್ಟ್ ಭಾಳ ಜನಕ್ಕೆ ಗೊತ್ತಿಲ್ಲ, ದ ಹೈಯೆಸ್ಟ್ ಆ್ಯರಿಡಿಟಿ ಅಂದರೆ ಲೀಸ್ಟ್ ಅಂದರೆ ಏನಂತಾರೆ ಅದು, ಅದರಲ್ಲಿ ರೈನ್ಫಾಲೇ ಇಲ್ಲ ಅನ್ನೋದು ನಮ್ಮ ದೇಶದಲ್ಲೇ ರಾಜಸ್ಥಾನ್ ಇಸ್ ನಂಬರ್ 1. ನಂಬರ್ 2 ಯಾವ್ದು ಗೊತ್ತಾ ಇಡೀ ದೇಶದಲ್ಲಿ? ಕರ್ನಾಟಕ. ಸೆಕೆಂಡ್ ಹೈಯೆಸ್ಟ್ ಆ್ಯರಿಡ್ ಸ್ಟೇಟ್ ಇನ್ ದ ಹೋಲ್ ಆಫ್ ಇಂಡಿಯಾ ಇಸ್ ಕರ್ನಾಟಕ. ಅದಕ್ಕೆ ನೀರು ಇಷ್ಟು ಇಂಪಾರ್ಟೆಂಟ್ ರೈತರಿಗೆ. ನೀರು ಬಿಕಮ್ಸ್ ಅ ಪೊಲಿಟಿಕಲ್ ಇಶ್ಯೂ ಫಾರ್ ಎವ್ರಿಥಿಂಗ್, ಮೋರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಕರ್ನಾಟಕ, ಬಿಕಾಸ್ ಇಟ್ ಇಸ್ ಸೆಕೆಂಡ್ ಮೋಸ್ಟ್ ಆ್ಯರಿಡ್ ಸ್ಟೇಟ್ ಇನ್ ದ ಹೋಲ್ ಆಫ್ ಇಂಡಿಯಾ, ದ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಚಿತ್ರದುರ್ಗದಲ್ಲಿ ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ಸ್ದು ಮಾಡಿದ್ದಾರೆ, 1000 ಮೆಗಾವಾಟ್ಸು ಏನೋ ಎಷ್ಟು ದೊಡ್ಡ ದೊಡ್ಡ ಸೋಲಾರ್ ಪ್ಲಾಂಟ್ಸ್ ಹಾಕಿದ್ದಾರೆ. ದ್ಯಾಟ್ ಯು ಕ್ಯಾನ್ ಡೂ ಇಫ್ ಅದರದ್ದು ಕೆಲವು ಪ್ರಾಬ್ಲಮ್ಸ್ ಇದೆ, ಬಟ್ ದ್ಯಾಟ್ ಯು ಕ್ಯಾನ್ ಡೂ ಇಫ್ ಅದು ಬಂಜರ್ ಭೂಮಿ ಇದ್ದರೆ ಮಾಡ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಯು ಕ್ಯಾನಾಟ್ ಡೂ ದ್ಯಾಟ್. ಯು ಕ್ಯಾನ್ ಟೇಕ್ ಅವೇ ಅಗ್ರಿಕಲ್ಚರ್ ಲ್ಯಾಂಡ್. ಒಟ್ಟು ರೈತರು ಏನು ಮಾಡಬೇಕು, ದೇಶ ಏನು ಮಾಡಬೇಕು. ಸೊ ಅಂಥ ಸಿಲೆಕ್ಟೆಡ್ ಏರಿಯಾಸ್ನಲ್ಲಿ ಸೋಲಾರ್ ಹಾಕ್ಬೋದು. ಈಗ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಹೊಸದು ಬಂದಿದೆ, ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ಸ್ ಅಂತ. ಅಂದರೆ ಇನ್ ದ ಓಷನ್ ಆರ್ ಇನ್ ದ ಲೇಕ್ಸ್, ಚಿಲ್ಕಾ ಲೇಕ್ ಅಂತಿದೆ, ದೊಡ್ಡ ಲೇಕ್ ಇದೆ ಒಡಿಸ್ಸಾದಲ್ಲಿ. ಸೊ ಇಂಥ ಲೇಕ್ಸ್ನಲ್ಲಿ ನಾವು ಸೋಲಾರ್ ಪ್ಲಾಂಟ್ಸ್ ಮಾಡ್ಬೋದು. ಈವನ್ ಇನ್ ದ ಸಿ ವಿ ಕ್ಯಾನ್ ಡೂ ಸೋಲಾರ್ ಪ್ಲಾಂಟ್ಸ್ ಅಂತ ಈಗಾಗಲೇ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಈವನ್ ಇನ್ ಬ್ರಿಟನ್ ದೇ ಆರ್ ಟಾಕಿಂಗ್ ಅಬೌಟ್ ಇಟ್, ಇನ್ ಸಮ್ ಆಫ್ ದಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ದೇ ಆರ್ ಟಾಕಿಂಗ್ ಅಬೌಟ್ ಇಟ್, ಆ್ಯಂಡ್ ದೇ ಬಿಲ್ಟ್ ಇಟ್ ಆಲ್ಸೋ. ಓಕೆ, ಹಾಂ, ಸೊ ಈವನ್ ಇನ್ ಇಂಡಿಯಾ ಇಟ್ ಈಸ್ ಟೇಕಿಂಗ್ ಆಫ್ ನಾವು ಇನ್ ದ ಸಿ, ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ಸ್ ಅಂತ. ಯಾಕಂದರೆ ದೆನ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲ್ಯಾಂಡ್ ಅಕ್ವಿಸಿಷನ್ ಆಗಲಿ, ಅಗ್ರಿಕಲ್ಚರ್ ಲ್ಯಾಂಡ್ ಆಗಲಿ ಅಂತ. ಸೊ ಆಲ್ ಕೈಂಡ್ಸ್ ಆಫ್ ಎಫರ್ಟ್ಸ್ ಆರ್ ಗೋಯಿಂಗ್ ಆನ್. ಬಟ್ ದೆನ್ ಪ್ರಾಬ್ಲಮ್ ವಿತ್ ಸೋಲಾರ್ ಈಸ್ ಯು ಕ್ಯಾನ್ಟ್ ಸ್ಟೋರ್ ಇಟ್. ಯು ಕ್ಯಾನ್ಟ್, ಇನ್ನು ಮನೇಲಿ ಏನು ಮಾಡ್ತೀವಿ, ಸೋಲಾರ್ ಹಾಕಿ ಬ್ಯಾಟ್ರಿ ಇನ್ವರ್ಟರ್ ಚಾರ್ಜ್ ಮಾಡಿ ಅದು ಸೋಲಾರ್ ಆದಮೇಲೆ ಆ ಬ್ಯಾಟ್ರಿನ ಯೂಸ್ ಮಾಡ್ಕೊಂಡು ನೀವು ಮನೆ ನಡೆಸ್ಬೋದು. ಬಟ್ ದ್ಯಾಟ್ ಈಸ್ ಓಕೆ ಫಾರ್ ಅ ಸ್ಮಾಲ್ ಹೌಸ್, ಬಟ್ ಯು ಕ್ಯಾನ್ಟ್ ರನ್ ಇವನ್ ಯುವರ್ ಫ್ರಿಡ್ಜ್ ಆ್ಯಂಡ್ ಯುವರ್ AC ಆನ್ ದ್ಯಾಟ್ ವಿತ್ ಯುವರ್ ಇನ್ವರ್ಟರ್ ಪವರ್. ಯು ಕ್ಯಾನ್ ರನ್ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್. ಓಕೆ, ಅದೇ ಥರ ನೀವು ನೇಷನ್ ವೈಡ್ ಗ್ರಿಡ್ಗೆ ಸೋಲಾರ್ ಯೂಸ್ ಮಾಡ್ಕೋಬೇಕಂದ್ರೆ, ಪ್ರಾಪರ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಅಷ್ಟು ಸ್ಟೋರೇಜ್ ಬ್ಯಾಟ್ರಿ ಸಿಸ್ಟಮ್ಸ್ ನಿಮ್ಮದು ತಯಾರಾಗಬೇಕು. ಆ್ಯಂಡ್ ಸೋ ಮೆನಿ ಅದರ್ ಸ್ಟೋರೇಜ್, ಎನರ್ಜಿ ಸ್ಟೋರೇಜ್ ಈಸ್ ಅ ಬಿಗ್ ಇಶ್ಯೂ. ಬರೀ ಎನರ್ಜಿ ಪ್ರೊಡಕ್ಷನ್ ಅಲ್ಲ, ಯಾಕಂದರೆ ಸರಿಯಾದ ಸಮಯಕ್ಕೆ ಬೇಕಲ್ಲ ನಮಗೆ. ಯಾಕೆ ಈಗ ನಾವು
BJP ಸರ್ಕಾರ ಬಂದ ಮೇಲೆ ಈಗ ನಮ್ಮ ಟಾರ್ಗೆಟ್ನ ತುಂಬ ದೊಡ್ಡದಾಗಿ ನಾವು ಅದು ಜಾಸ್ತಿ ಮಾಡಬೇಕಂತ ಹೊರಟಿದ್ದೀವಲ್ಲ, 1,00,000 ಮೆಗಾವಾಟ್ ಮಾಡಬೇಕು ಅಂಥೇಳಿ by 47. ಏನು ಅದ್ರ ಹಿಂದೆ ಏನು ಕಾರಣ ಇದೆ ಅನ್ಸುತ್ತೆ ನಿಮಗೆ? ನೋಡಿ, ನಾನು ಸಾಕಷ್ಟು ಜನರನ್ನು ಕೇಳಿದ್ದೀನಿ, ನ್ಯೂಕ್ಲಿಯರ್ ಸೈಂಟಿಸ್ಟನ್ನು ಕೇಳಿದ್ದೀನಿ, ಎಕಾನಮಿಸ್ಟನ್ನು ಕೇಳಿದ್ದೀನಿ. ಇದುವರೆಗೆ ಇದೊಂದು ಆಸ್ಪಿರೇಷನ್ ಆಗಿದೆ, 1,00,000 ಮೆಗಾವಾಟ್ ನಾವು ತಯಾರು ಮಾಡಬೇಕು ನೆಕ್ಸ್ಟ್ 20 ಇಯರ್ಸ್ ಅಂತ. ಅದು ಹೇಗೆ ಮಾಡಬೇಕು, ಅದಕ್ಕೆ ರೋಡ್ ಮ್ಯಾಪ್ ಏನು, ಎಷ್ಟು ರಿಯಾಕ್ಟರ್ಸ್ ಬೇಕು, ಎಲ್ಲಿಂದ ತರಬೇಕು? ಯಾಕಂದರೆ ಇಫ್ ಯು ವಾಂಟ್ ವಿತ್ ಅವರ್ ಓನ್ ರಿಯಾಕ್ಟರ್ಸ್ ದೆನ್ ಯು ಹ್ಯಾವ್ ಟು ರಿಯಲಿ ಇನ್ವೆಸ್ಟ್ ಆ್ಯಂಡ್ ಗಿವ್ ದೋಸ್ ಕಾಂಟ್ರಾಕ್ಟ್ಸ್. ಈಗ ಏನಾಗುತ್ತೆ, ಇಫ್ ಯು ಡು ನಾಟ್ ಪ್ಲೇಸ್ ಎನ್ ಆರ್ಡರ್ to large engineering companies, because all these reactors now Atomic Energy Department has transferred that technology to private industry, and even public industry. BHEL ಮಾಡುತ್ತೆ, L&T ಮಾಡುತ್ತೆ, Godrej ಮಾಡುತ್ತೆ, ಬೇರೆಯವರು ಬೇರೆ ಪಾರ್ಟ್ಸನ್ನು ಮಾಡ್ತಾರೆ ರಿಯಾಕ್ಟರ್ಗೆ. ರಿಯಾಕ್ಟರ್ is not being made by Atomic Energy Department now. They have designed it, perfected it, and then they have taught all the engineers here how to do it, what to do it, what are the specifications, ಎಷ್ಟು accurate ಆಗಿ ಪ್ರಿಸಿಷನ್ ಆಗಿ ಮಾಡಬೇಕು, ಅದನ್ನೆಲ್ಲ ಟ್ರಾನ್ಸ್ಫರ್ ಆಗಿದೆ. So we have a decent base of expertise in the private industry. The Atomic Energy Department has transferred it to them. But ಈಗ ಅದಕ್ಕೆ ಎಷ್ಟು ನಿಮಗೆ ಕುಶಲಕರ್ಮಿಗಳು ಬೇಕು, ವೆರಿ ಸ್ಕಿಲ್ಡ್, ಹೈಲಿ ಸ್ಕಿಲ್ಡ್, ವೆಲ್ಡಿಂಗ್ ಗಿಲ್ಡಿಂಗ್ ಅವೆಲ್ಲ ಇರುತ್ತೆ. ಮಟೀರಿಯಲ್ಲು ತರ್ಕೋಬೇಕು, ದೊಡ್ಡ ಫ್ಯಾಕ್ಟ್ರೀಸ್ ಹಾಕಬೇಕು. ಅದಕ್ಕೆ ನಿಮ್ಮ ಹತ್ರ 10 ಆರ್ಡರ್ ಇದ್ದರೆ ಯು ಕ್ಯಾನ್ ಡೂ ಇಟ್ ಇನ್ ಅ ಲೈಕ್ ಅಸೆಂಬ್ಲಿ ಲೈನ್, ಯು ಕ್ಯಾನ್ ಸೇ. ಇಟ್ಸ್ ಕಾಲ್ಡ್ ಫ್ಲೀಟ್ ಮೋಡ್. ಫ್ಲೀಟ್ ಮೋಡ್ ಪ್ರೊಡಕ್ಷನ್ ಅಂದರೆ ನೀವು 10, 20, 30, 40, 50 ಆರ್ಡರ್ ಆಮೇಲೆ ಕೊಟ್ಬಿಡಿ. ದೆನ್ ದೇ ಕ್ಯಾನ್ ಪ್ಲ್ಯಾನ್, ದೇ ಕ್ಯಾನ್ ಇನ್ವೆಸ್ಟ್. ನೀವು 5 ವರ್ಷಕ್ಕೊಂದು ರಿಯಾಕ್ಟರ್ ಮಾಡಿಕೊಡು ಅಂತ ಹೇಳಿದ್ರೆ ಅವನಿಗೆ ಹಾಗೆ ಅವರು ಇವನ್ ದ ವರ್ಕರ್ಸ್ ವಿಲ್ ಗೋ ಅವೇ ಸಮ್ವೇರ್, skills will go away, and he cannot build one factory waiting for your order to come after 5 years. Yes. Okay. So ಈಗ ಫ್ರಾನ್ಸ್ನಲ್ಲಿ for a long time they have been producing almost 80% of their electricity with nuclear. Is the only country where majority of the power, most of the power comes from nuclear. And there has not been an accident in France, serious accident or any such thing. Okay. ಚಿಕ್ಕ ಪುಟ್ಟದು ಅಲ್ಲಿ ಆಗ್ತಾ ಇರುತ್ತೆ, ಬಟ್ ನಥಿಂಗ್, ನೋ ರೇಡಿಯೇಷನ್. ಇಂಡಿಯಾದಲ್ಲಿ ಕೂಡ ಆ ಥರ ಆಗಿಲ್ಲ. ಇಂಡಿಯಾದಲ್ಲಿ ನಮ್ದು ಹೀಗಾಗಿದೆ ಅಂದರೆ ವಿ ಹ್ಯಾವ್ ದ ಟೆಕ್ನಾಲಜಿ, ಅವರ್ ಸೈಂಟಿಸ್ಟ್ ಹ್ಯಾವ್ ಶೋನ್ ದರ್ ಕೆಪಬಿಲಿಟಿ ಆ್ಯಂಡ್ ಇವನ್ ಗಾನ್ ಟು ದ ಮೋರ್ ಅಡ್ವಾನ್ಸ್ ಥಿಂಗ್. ಈಗ ಕಲ್ಪಕ್ಕಂದಲ್ಲಿ ಮೊನ್ನೆ ಆಯ್ತಲ್ಲ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದರು. ಓನ್ಲಿ 2 countries have today fast breeder reactors in the world, Russia and now India. Not China, not America, not France, not Japan, not Britain. They all invested and worked on it also. Okay. How come? Either they stopped it for some political reasons or they stopped it because it was too difficult a technology. But ನಮ್ಮಲ್ಲಿ ಇಷ್ಟು ಸ್ಯಾಂಕ್ಷನ್ಸ್ ಇದ್ರೂ ನಮ್ಮವರು ಟೋಟಲಿ ಸ್ವಾವಲಂಬಿಯಾಗಿ ಆ ಟೆಕ್ನಾಲಜಿನ ಫಸ್ಟ್ ಟೈಮ್ ಅಟ್ ಅ ಲಾರ್ಜ್ ಸ್ಕೇಲ್, ನಾಟ್ ಲ್ಯಾಬೋರೇಟರಿ ಸ್ಕೇಲ್, 500 ಮೆಗಾವಾಟದ್ದು ಫಾಸ್ಟ್ ಬ್ರೀಡರ್ ರಿಯಾಕ್ಟರು ಈಸ್ ರೆಡಿ ಟು ಗೋ ಆನ್ಲೈನ್. ಅಂದರೆ ಎನಿ ಟೈಮ್ ವಿದಿನ್ ದಿಸ್ ಇಯರ್ ಪವರ್ ವಿಲ್ ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಸಪ್ಲೈಡ್ ಟು ದ ಗ್ರಿಡ್. ಈಗಾಗಲೇ ಅದು ಇಟ್ಸ್ ಬೀಂಗ್ ಟೆಸ್ಟೆಡ್ ಇನ್ ಆಲ್ ವೇಸ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ಫೈನ್. ಬಟ್ ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಇಟ್ ವಿಲ್ ಟೇಕ್ 6 months 8 months ಅದನ್ನೆಲ್ಲ ಮಾಡಿ ರೆಡಿ ಮಾಡ್ತಾರೆ. ಓಕೆ, ಸೊ ದ್ಯಾಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್, very big achievement, and even everybody is looking at it, all other countries are looking at it, how Indians have done this anta, and ಅದಕ್ಕೆ ಅದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಟೆಕ್ನಾಲಜೀಸೂ ಇದೆ. ಅದಕ್ಕಾಗಿ ಇದು 10 ವರ್ಷ ಹಿಂದೆನೇ ಆಗಬೇಕಿತ್ತು ಅಕಾರ್ಡಿಂಗ್ ಟು ದ ಓಲ್ಡ್ ಡೆಡ್ ಲೈನ್. ಬಟ್ ಯು ಹ್ಯಾವ್ ಟೇಕನ್, ಇನ್ಸ್ಟೆಡ್ ಆಫ್ 10 years, ಯು ಹ್ಯಾವ್ ಟೇಕನ್ 20 years to do it. I have gone and visited it in twice, okay, and that time we thought that another 2-3 years ನಲ್ಲಿ ಆಗ್ಬೋದು ಅಂತ. 2-3 yearsನಲ್ಲಿ ಆಗಲಿಲ್ಲ, ಈಗ 10 more years it took. Because there are some things in it which are very, you have to be extremely careful. Okay. ಯಾಕಂದರೆ ಈಗ ನಾ ಹೇಳಿದ್ನಲ್ಲ, ನೀವು ಹೀಟ್ ತಯಾರು ಮಾಡಿ ಸ್ಟೀಮ್ ಮಾಡಿ ಆ ಸ್ಟೀಮ್ನಿಂದ ನೀವು ಜನ್ರೇಟರ್ ನಡೆಸಿ ಅಂತ, ವೆದರ್ ಇಟ್ಸ್ ಅ ನ್ಯೂಕ್ಲಿಯರ್ ಆರ್ ಕೋಲ್. ಈ ಫಾಸ್ಟ್ ಬ್ರೀಡರ್ನಲ್ಲಿ ಇಷ್ಟು ಹೀಟ್ ತಯಾರಾಗುತ್ತೆ, ಆ ಹೀಟನ್ನು ನೀವು ತೊಗೊಂಡೋದಕ್ಕೆ ನೀರಿನಿಂದ ಉಪಯೋಗ ಆಗಲ್ಲ. ಸೊ ದೇ ಹ್ಯಾವ್ ಟು ಯೂಸ್ ಲಿಕ್ವಿಡ್ ಸೋಡಿಯಂ. ಓಕೆ. ಸೋಡಿಯಂ ಅಂದರೆ ಅದರದ್ದು ಒಂದಿಷ್ಟು ಕಣನೂ
ಇಫ್ ಯು ಬ್ರಿಂಗ್ ಇಟ್ ಅದಕ್ಕೆ ಒಂದು ಸ್ವಲ್ಪ ಮಾಯ್ಶ್ಚರ್, ಇದರಲ್ಲಿ ಮಾಯ್ಶ್ಚರ್ ಇರುತ್ತೆ, ಓಕೆ, ಹ್ಯುಮಿಡಿಟಿ ಇರುತ್ತೆ. ಹ್ಯುಮಿಡಿಟಿ ಇದ್ದರೆ ಅದಕ್ಕೆ ಬಗ್ ಅಂತ ಇಟ್ ವಿಲ್ ಕ್ಯಾಚ್ ಫೈರ್. ಸೋಡಿಯಂ ಮೆಟಲ್ ನೀರಿನಲ್ಲೇ ಹಾಕ್ಬೇಕಂತ ಏನಿಲ್ಲ, ಜಸ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಹ್ಯುಮಿಡಿಟಿ ಇಟ್ ವಿಲ್ ಕ್ಯಾಚ್ ಫೈರ್. ಅಂಥದ್ದು ಟನ್ಗಟ್ಟಲೆ ಸೋಡಿಯಂ ಮೆಟಲ್ನ ಅದನ್ನು ಹೀಟ್ ಮಾಡಿ ಲಿಕ್ವಿಡ್ ಮಾಡಿ, ದ್ಯಾಟ್ ಈಸ್ ಬೀಯಿಂಗ್ ಯೂಸ್ ಟು ಕನ್ವೇ ದ ಹೀಟ್ ಫ್ರಮ್ ದ ರಿಯಾಕ್ಟರ್ ಟು ದ ಬಾಯ್ಲರ್. ಓಕೆ, ದೇರ್ ಇಸ್ ನೋ ಅದರ್ ವೇ. There are some other alternate things that are being still studied and worked on internationally, but Indians decided to use sodium metal. Now once that happens, ಏನಾಗುತ್ತೆ, ನಿಮ್ದೇನು ಪಂಪ್ಸ್ ಇರುತ್ತೆ, ಪೈಪಿಂಗ್ ಇರುತ್ತೆ, ಕಂಪ್ರೆಸರ್ಸ್ ಇರುತ್ತೆ, ಅದರಲ್ಲಿ ಸಣ್ಣದೊಂದು ಕ್ರ್ಯಾಕ್ ಆದ್ರೂ ಆ ಸೋಡಿಯಂ ಹೊರಗೆ ಬಂದು ಒಂದು ಕಣ ಹೊರಗೆ ಬಂದುಬಿಟ್ರೆ ಬೊಗ್ ಅಂತ ಇದರಲ್ಲಿ ಬಿ ಮ್ಯಾಸಿವ್ ಫೈರ್ ಆ್ಯಂಡ್ ಎಕ್ಸ್ಪ್ಲೋಷನ್. ಓಕೆ, ಸೊ while it is an extremely good conductor of heat, transfer of heat from the reactor to the boiler, but these precautions you have to take. ಅದರ ಸಲುವಾಗಿ 10 ವರ್ಷ ಹೆಚ್ಚಿಗೆ ತೊಗೊಂಡಿದ್ದಾರೆ. ಪ್ರತಿಯೊಂದು ಪಾರ್ಟ್ಸನ್ನು ಟೆಸ್ಟ್ ಮಾಡಿ ಮತ್ತೊಮ್ಮೆ ಇದನ್ನು ಮಾಡಿ, ಇದು ಸ್ವಲ್ಪ ಏನೋ ಡಿಫೆಕ್ಟ್ ಬಂದರೆ ಅದನ್ನೆಲ್ಲ ತಿರುಗಿ ಕಳಿಸಿ ಮತ್ತೊಮ್ಮೆ ಹೊಸದಾಕಿ ಹೀಗೆ ಮಾಡಿದ್ರಿಂದ ಆಗಿದೆ. ಬಟ್ ವಿ ಅಚೀವ್ಡ್ ಇಟ್ ಫೈನಲಿ ಆ್ಯಂಡ್ ಸ್ಟ್ಯಾಂಡಿಂಗ್ ಆನ್ ಅವರ್ ಓನ್ ಫೀಟ್. ಆ್ಯಂಡ್ ಇಂಥದಕ್ಕೆಲ್ಲ ನಮ್ಮ ಮೇಲೆ 74 ಪೋಖರಣ್ 1 ಏನು ಎಕ್ಸ್ಪ್ಲೋಷನ್ ಮಾಡಿದ್ಮೇಲೆ ಎಲ್ಲ ದೇಶಗಳು ಕೂಡಿ ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದರು. ಆ ಸ್ಯಾಂಕ್ಷನ್ಸಿಂದ ಏನಾಯ್ತು ಅಂದರೆ, ನಮಗೆ ಏನಾದರೂ ಇಫ್ ದ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಆಸ್ ಫಾರ್ ಒನ್ ಕಂಪ್ಯೂಟರ್, ಅದಕ್ಕೆ ಅವ್ರು ಜೋಕ್ ಮಾಡ್ತಾರೆ, ನಮಗೆ ಈವನ್ ಸ್ಕ್ರೂ ಕೊಡ್ತಿದ್ದಿಲ್ಲ ಅಂತ. ಓಕೆ, ಈವನ್ ಸ್ಕ್ರೂ ಮೀನ್ಸ್ ಕಂಪ್ಯೂಟರ್ ಆಲ್ಸೋ ಲೈಕ್ ವಿ ವೇರ್ ಟು ಡೂ ಸಮಥಿಂಗ್ ಎಲ್ಸ್ ಆ್ಯಂಡ್ ಮೇಕ್ ಅವರ್ ಓನ್ ಸಿಸ್ಟಮ್ಸ್, ಅವರ್ ಓನ್ ನೆಟ್ವರ್ಕ್ಸ್, ಅವರ್ ಓನ್ ಎವ್ರಿಥಿಂಗ್, ಬಿಕಾಸ್ ದೇ ಸೆಡ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಮೇಕಿಂಗ್ ಬಾಂಬ್ಸ್ ಅಂತ. Even when we are not using it for bombs, okay, even if we are using it for our reactors, all these countries said no. No export controls, sanctions. Idu 76-77 inda shuru aitu. After 74 immediately all these sanctions were put. Then this whole system, international system was built now, which is used on everybody else, but only to put pressure on India. That you declare, you take back your thing, roll back your program, no weapons anta. So other consequence ಏನಾಯ್ತಂದರೆ, even ISRO could not do anything, even though they were in a peaceful program. They were not making missiles. That's why the missile programಗೆ ಕಲಾಂ ಅವ್ರನ್ನ ಇಸ್ರೋದಿಂದ ಹೊರಗೆ ತಂದು ಬೇರೆ ಇದರಲ್ಲಿ DRDOದಲ್ಲಿ ಹಾಕಿದರು, ಮಿಸಸ್ ಗಾಂಧಿ. ಓಕೆ, ಇದು ಇಸ್ರೋದಲ್ಲಿ there is no military thing unless you are making a satellite for military purposes. That's a different issue. But the program is not military, it's a civilian program. ಅವರು ಸ್ಯಾಟಲೈಟ್ ಕೊಟ್ಟರೆ ಅದನ್ನು ಹಾರಿಸ್ತಾರೆ, ಆ ಸ್ಯಾಟಲೈಟ್ ಮಾಡಿನೂ ಕೊಡ್ತಾರೆ, ಡಿಪೆಂಡ್ಸ್. ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ವೆದರ್ ಪ್ರಿಡಿಕ್ಷನ್, ಯು ಕ್ಯಾನ್ ಯೂಸ್ ಇಟ್ ಫಾರ್ ಫಿಶರೀಸ್ ಆ್ಯಂಡ್ ಅಗ್ರಿಕಲ್ಚರಲ್ ಮ್ಯಾಪಿಂಗ್ ಆರ್ ಮೇಕಿಂಗ್ ರೋಡ್ಸ್, ಇದನ್ನು ಮಾಡಿ ಜಿಯೋ ಟ್ಯಾಗಿಂಗ್ ಅಂತಾರೆ, ಅದನ್ನೆಲ್ಲ ಮಾಡಿ. ಆರ್ you can also use it for spying, military things, or you can use it for military communication, for drones and for missiles and all these things. ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ಅದ್ರ ಬಗ್ಗೆ ಹೆಚ್ಚಿಗೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ದೇ ಆರ್ ಥಿಂಕಿಂಗ್ ವಿ ಶುಡ್ ಹ್ಯಾವ್ ಅವರ್ ಓನ್ ಮಿಲಿಟರಿ ಕಾನ್ಸ್ಟಲೇಷನ್ ಮೆಂಟ್ ಓನ್ಲಿ ಫಾರ್ ಮಿಲಿಟರಿ ಅಂತ. ಈಗ ಸದ್ಯ ಅದು ತುಂಬ ಕಡಿಮೆ ಆಗಿದೆ ಆ ಥರ. ಮೋಸ್ಟ್ಲಿ ಸಿವಿಲಿಯನ್ ಪರ್ಪಸಸ್ಗೆ ಇಸ್ರೋ ಹ್ಯಾಸ್ ವರ್ಕ್ಡ್, ಬಟ್ ಇಸ್ರೋ ಆಲ್ಸೋ ಹ್ಯಾಡ್ ಟು ಫೇಸ್ ದಿಸ್ ಕೈಂಡ್ಸ್ ಆಫ್ ಸ್ಯಾಂಕ್ಷನ್ಸ್ ವೆರಿ ಸೀರಿಯಸ್. ಸೊ ಈಗ ನಾವು ಏನು ಆಸ್ಪಿರೇಷನ್ ಅಂತ ಹೇಳಿದ್ರಿ, ಆಸ್ಪಿರೇಷನ್ಗೆ ಒಂದಷ್ಟು ಕೆಲಸಗಳಾಗ್ತದೆ. ಕೆಲವೊಂದು ಸಲ ಅದು ಆಸ್ಪಿರೇಷನ್ ಅಂದರೆ ಒಂದು ರೋಡ್ ಮ್ಯಾಪ್ ಅಂತ ಇರಲ್ಲ, ಬಟ್ ಟ್ರೈ ಮಾಡೋಣ ಅಂತ ಆ ಥರದ್ದು ಒಂದಿರುತ್ತೆ ಕೆಲವೊಂದು ಸಲ. ನನಗೆ ಅಂದರೆ ನಮ್ಮ ಸಿಂಪಲ್ ನಮ್ಮ ಬೆಂಗಳೂರಿಂದ ನಮ್ಮ ಕಾಮನ್ ಮ್ಯಾನ್ ನಮಗೆ ಎಫೆಕ್ಟ್ ಆಗೋದು ಅಂತಂದರೆ, ಈಗ ಈ ಯಾವುದು ಇರಾನ್ ಮತ್ತು ಇಸ್ರೇಲ್ US ವಾರ್ ಆದಾಗ ಡೀಸಲ್ಲು ಪೆಟ್ರೋಲ್ದು ಬೆಲೆ ಜಾಸ್ತಿ ಆಯಿತು. ಅದೇ ಟೈಮಲ್ಲಿ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಬಂದಿದೆ. ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಗಳು, ಪ್ರತಿಯೊಂದು ಹೋಟ್ಲ್ಗಳಲ್ಲೂ ಕೂಡ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಗಳು ಇದೆಲ್ಲ ಇದೆ. ಇದು ಕೂಡ ಅಂದರೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೂ ಇದರಿಂದ ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಇರ್ತವೆ ಅಂದರೆ ಮ್ಯಾಕ್ಸಿಮಮ್ ಅನ್ನೋದು ಅನಿಸುತ್ತಾ ನಿಮಗೆ? ಸಿ, ನಮ್ಮ ದೇಶಕ್ಕೆ ಪ್ರಗತಿಗಾಗಿ ನಾವು ಇಲೆಕ್ಟ್ರಿಫಿಕೇಷನ್ ಮಾಡಲೇಬೇಕು. ಓಕೆ, ಸೊ ಆಲ್ರೆಡಿ ರೈಲ್ವೇಸ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲೆಕ್ಟ್ರಿಫೈಡ್, ಆಲ್ಮೋಸ್ಟ್ ಕಂಪ್ಲೀಟ್ಲಿ. ಓಕೆ, ಅಂದರೆ ಈಗ ಮೊದಲು ಸ್ಟೀಮ್ ಇರ್ತಿತ್ತು, ಆಮೇಲೆ ಡೀಸೆಲ್ ಬಂತು. ಮೋಸ್ಟ್ ಟ್ರೈನ್ಸ್ ವೇರ್ ರನ್ ಆನ್ ಡೀಸೆಲ್, ಓನ್ಲಿ ಫ್ಯೂ ಟ್ರ್ಯಾಕ್ಸ್ ವೇರ್ ಎಲೆಕ್ಟ್ರಿಫೈಡ್.
Now almost the entire network has been electrified. Okay. So already railways is moving towards complete electrification. ಅಂದರೆ ಏನಾಯಿತು, ನೀವು ಯಾವುದೇ ಸೋರ್ಸ್ ಇರಲಿ, ಥರ್ಮಲ್ ಇರಲಿ, ಹೈಡ್ರೋ ಇರಲಿ, ನ್ಯೂಕ್ಲಿಯರ್ ಇರಲಿ, ಆ ಎಲೆಕ್ಟ್ರಿಸಿಟಿಯಿಂದ ನಡೀತಾ ಇದೆ. ಸೊ ಅಟ್ಲೀಸ್ಟ್ ಟು ದ್ಯಾಟ್ ಎಕ್ಸ್ಟೆಂಟ್ ಅವರ್ ಡಿಪೆಂಡೆನ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್ ಅಂತಾರಲ್ಲ, ದಟ್ ಈಸ್ ಡೀಸೆಲ್ ಆಗಲಿ, ಇದು ಕೋಲ್ ಆಗಲಿ, ಅದನ್ನು ಯೂಸ್ ಮಾಡ್ತಾ ಇಲ್ಲ ಫಾರ್ ರೈಲ್ವೇಸ್. ಬಟ್ ರೈಲ್ವೇಸ್ ಆರ್ ಒನ್ ಪಾರ್ಟ್ ಆಫ್ ದಿ ಟ್ರಾನ್ಸ್ಪೋರ್ಟ್. ರೋಡ್ ಟ್ರಾನ್ಸ್ಪೋರ್ಟ್ ಇಸ್ ಎಂಟೈರ್ಲಿ ಆನ್ ದೀಸ್ ಥಿಂಗ್ಸ್. ಈಗ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಬೆಂಗಳೂರಲ್ಲಿ ಕೂಡ ಇವಿ ಬಸ್ಗಳು ಬಂದಿದೆ, BMTC-ನಲ್ಲಿ ಇವಿ ಬಸ್ಗಳಿದೆ. Yes. So the more we use electric vehicles, our dependence on fossil fuel will come down and electricity will increase. So electricity demand is already rising for normal purposes. With more and more electrification, more demand will be there. So ಅದನ್ನು ಪ್ಲ್ಯಾನ್ ಮಾಡ್ಕೊಂಡೇ ಬೋತ್ ಪಬ್ಲಿಕ್ ಸೆಕ್ಟರ್ ಇದು ಕಂಪನೀಸು ಇನ್ವೆಸ್ಟ್ ಮಾಡ್ತಾ ಇದೆ. NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಆರ್ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್, ಇವೆಲ್ಲ ಓಕೆ, ದೇ ಆರ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್. ದೆನ್ ದೇರ್ ಇಸ್ ಅ ಪ್ರೈವೇಟ್ ಪ್ರೊಡ್ಯೂಸರ್ಸ್ ಆಲ್ಸೋ, ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್. ಸೊ ಅದು ಅಂದರೆ ಯು ಡೂ ಅ ಡಿಮಾಂಡ್ ಪ್ರಿಡಿಕ್ಷನ್, ಫೋರ್ಕಾಸ್ಟಿಂಗ್, ಆ್ಯಂಡ್ ಅಕಾರ್ಡಿಂಗ್ಲಿ ಯು ಸ್ಟಾರ್ಟ್ ಬಿಲ್ಡಿಂಗ್ ಅಪ್ ಯುವರ್ ಸಪ್ಲೈ ಥಿಂಗ್. ಸೊ ಅಲ್ಲಿಗೆ ನಾವು ನಮ್ಮ ನ್ಯೂಕ್ಲಿಯರ್ ಎನರ್ಜಿಯ ಅದರ ಶುರುವಾತ್ ಹೇಗಾಯಿತು ಮತ್ತು ಹೇಗೆ ನಡೀತಾ ಇದೆ, ಈಗ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಮಾತಾಡಿದ್ವಿ.